ಹಾಯ್ ಎಲ್ರಿಗೂ ನಮಸ್ಕಾರ. ಮ್ಯಾಡ್ಮಸ್ ಚಾನಲ್ಗೆ ಸ್ವಾಗತ. ಇಂದಿನ ನ್ಯೂಸ್. ಇಂಡಿಗೋ ವಿಮಾನಗಳ ರದ್ದತಿಗೆ ಸಂಬಂಧಿಸಿದ ಹಿಂದಿನ ಡಿಸೆಂಬರ್ 6, 2025 ಪ್ರಮುಖ ಸುದ್ದಿಗಳು ಇಲ್ಲಿವೆ. ಇಂದು ಇಂಡಿಗೋ ಸಂಸ್ಥೆಯು ದೇಶಾದ್ಯಂತ ಸುಮಾರು 400ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಿದೆ. ಇದಕ್ಕೆ ಪ್ರಮುಖ ಕಾರಣಗಳು ಇಲ್ಲಿವೆ. ಪೈಲಟ್ಗಳ ಕೊರತೆ ಮತ್ತು ಹೊಸ ನಿಯಮಗಳು ಮುಖ್ಯ ಕಾರಣ. ಭಾರತದ ವಿಮಾನಯಾನ ಸಚಿವಾಲಯವು ಪೈಲಟ್ಗಳ ಕೆಲಸದ ಅವಧಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಅಂದರೆ FDTL ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಜಾರಿಗೆ ತಂದಿದೆ. ಇದರ ಪ್ರಕಾರ ಪೈಲಟ್ಗಳಿಗೆ ವಿಶ್ರಾಂತಿ ಪಡೆಯಲು ಹೆಚ್ಚು ಸಮಯ ನೀಡಬೇಕು. ಅವರು ಕೆಲಸದ ಸಮಯವನ್ನು ಕಡಿಮೆ ಮಾಡಲಾಗಿದೆ. ಈ ಹೊಸ ನಿಯಮಗಳನ್ನು ಪಾಲಿಸಲು ಇಂಡಿಗೋ ಬಳಿ ಸಾಕಷ್ಟು ಪೈಲಟ್ಗಳು ಇಲ್ಲದ ಕಾರಣ ವಿಮಾನಗಳನ್ನು ನಡೆಸಲು ಸಾಧ್ಯವಾಗದೆ ರದ್ದುಗೊಳಿಸಲಾಗಿದೆ. ಬೆಂಗಳೂರಿನ ಮೇಲಿನ ಪರಿಣಾಮ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೊಂದರಲ್ಲೇ ಸುಮಾರು 124 ವಿಮಾನಗಳು ಬರುವ ಮತ್ತು ಹೋಗುವ ರದ್ದಾಗಿವೆ. ಸರ್ಕಾರದ ಕ್ರಮವೇನು? ಪ್ರಯಾಣಿಕರ ಪರದಾಟವನ್ನು ಗಮನಿಸಿದ ಕೇಂದ್ರ ಸರ್ಕಾರವು ಈ ಕೆಳಗಿನ ಆದೇಶಗಳನ್ನು ನೀಡಿದೆ. ಹಣ ರೀಫಂಡ್. ರದ್ದಾದ ವಿಮಾನಗಳ ಟಿಕೆಟ್ ಹಣವನ್ನು ಡಿಸೆಂಬರ್ 7ರ ಸಂಜೆಯೊಳಗೆ ಪ್ರಯಾಣಿಕರಿಗೆ ಸಂಪೂರ್ಣವಾಗಿ ಹಿಂತಿರುಗಿಸಬೇಕು. ಟಿಕೆಟ್ ದರ ನಿಯಂತ್ರಣ. ವಿಮಾನ ರದ್ದತಿಯ ಲಾಭ ಪಡೆದು ಟಿಕೆಟ್ ದರಗಳನ್ನು ವಿಪರೀತವಾಗಿ ಹೆಚ್ಚಿಸಿದಂತೆ ಮಿತಿ ಹೇರಲಾಗಿದೆ. ಸರಳವಾಗಿ ಹೇಳಬೇಕೆಂದರೆ ಪೈಲಟ್ಗಳಿಗೆ ಹೆಚ್ಚು ವಿಶ್ರಾಂತಿ ನೀಡುವ ಹೊಸ ನಿಯಮದಿಂದಾಗಿ ಇಂಡಿಗೋ ಸಂಸ್ಥೆಯಲ್ಲಿ ಸಿಬ್ಬಂದಿ ಕೊರತೆ ಉಂಟಾಗಿ ಈ ಸಮಸ್ಯೆ ಎದುರಾಗಿದೆ. ಧನ್ಯವಾದಗಳು.